ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಗ್ಯಾಸ್ಗೆ ಹಾಹಾಕಾರ ಎದ್ದಿದ್ದು ಸಾರ್ವಜನಿಕರು ಮತ್ತು ಮಹಿಳೆಯರು ಎಸ್ಆರ್ ಇಂಡಿಯನ್ ಗ್ಯಾಸ್ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ಗಂಟೆ ನಾವು ಬಂದಾಗ ಇವ್ರು 2 ಗಂಟೆ ಬಂದಾಗ ಅಷ್ಟೊತ್ತಿಂದ ಕಾಯ್ತಾ ಇದೀವಿ. ಸಿಲಿಂಡರ್ಗಳು ಕೊಟ್ಟಿಲ್ಲ, ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಇಲ್ಲೇ ಕೂತಿದೀವಿ. ಮಕ್ಕಳುಗಳು ಹಸ್ಕೊಂಡು ಹೋಟ್ಲಿಗೆ ಎಷ್ಟು ಕೊಡ್ಬೇಕು ಸರ್ ದುಡ್ಡು? ಎಲ್ಲ ಜಾಸ್ತಿ ಮಾಡಿ ಕೂರ್ಸೋರು ಹೆಂಗ್ ಸರ್ ಕೊಡೋದು ನಾವು ಹೋಟ್ಲಿಗೆ? ಅಲ್ಲೂ ಇಲ್ಲ, ಮನೇಲೂ ಇಲ್ಲ, ಹೋಟ್ಲು ಇಲ್ಲ, ಹೆಂಗೆ ನಾವು ಜೀವನ ಮಾಡೋದು? ಬಡವರು ದೊಡ್ಡವ್ರು ಯಾಕೆ ಗೊತ್ತಲ್ಲ ಇಲ್ಲಿ ಕೂತ್ಕೊಳ್ಳಕ್ಕೆ ಅಂತ ಕಾಯೋದು ಸರ್. ಯಾವಾಗ ನೋಡಿದ್ರು ಅವಾಗ ಬನ್ನಿ ಇವಾಗ ಬನ್ನಿ ನಡೀರಿ, ಅಲ್ಲೋಗಿ ಇಲ್ಲೋಗಿ ಇದೆ ಆದ್ರೆ ನಾವ್ ಹೆಂಗ್ ಸಿಲಿಂಡರ್ ಸರ್ ಬುಕ್ ಮಾಡಿದೀವಿ. ಬುಕ್ ಮಾಡಿದ್ರೆ ಹೆಂಗ್ ಕೊಡ್ತಾರೆ ಸರ್ ಅವರು? ಬುಕ್ ಮಾಡಿದ್ರೇನೆ ಕೊಡೋದವ್ರು. ಬುಕ್ ಮಾಡಿದೀವಿ ಸರ್, ಬುಕ್ ಮಾಡಿ 15 ದಿವಸ ಆಗೈತೆ, 8 ದಿವಸ ಆಗೈತೆ, 15 ದಿವಸ ಆಗೈತೆ, 2 ತಿಂಗಳಾಗೈತೆ, 1 ತಿಂಗಳಾಗೈತೆ. ಎಲ್ಲಿ ಕೊಡ್ತಾವ್ರೆ ಸರ್? ತಗೋಬಿಟ್ಟವ್ರೆ, ನಮ್ಗೆ ಒಂದ್ಸಲ ಸಿಕ್ಕಿಲ್ಲ ಅಂದಾಗ ಅದು 2 ಗಂಟೆ ರಾತ್ರಿ ಸರ್ ನಾವು ಬಂದು ಕಾಯ್ಕೊಂಡು. ದಿನನಿತ್ಯ ಸಾರ್ವಜನಿಕರು ತಡರಾತ್ರಿಯಿಂದಲೇ ಲೈನಿನಲ್ಲಿ ನಿಂತುಕೊಂಡು ಗ್ಯಾಸ್ ವಿತರಕ ಬರುವುದನ್ನೇ ಬಕಪಕ್ಷಿಯಂತೆ ಕಾಯುತ್ತಿದ್ದಾರೆ. ನಾಗಮಂಗಲ ಗ್ಯಾಸ್ ರೀಫಿಲ್ಲಿಂಗ್ ಕೇಂದ್ರದ ಬಳಿ ನೂರಾರು ಜನ ಗುಂಪು ಕಟ್ಟಿದ್ದು ಎಸ್ಆರ್ ಇಂಡಿಯನ್ ಗ್ಯಾಸ್ ಕಚೇರಿ ಬಳಿಯೂ ಜನರು ಮುಗಿಬಿದ್ದಿದ್ದಾರೆ. ಪ್ರತಿನಿತ್ಯ ಮಹಿಳೆಯರು ಗ್ಯಾಸ್ ಏಜೆನ್ಸಿ ವಿರುದ್ಧ ಹಿಡಿಶಾಪ್ ಹಾಕುತ್ತಾ ಗ್ಯಾಸ್ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಯಾರಿಲ್ಲದೆ ಇಷ್ಟೊಂದು ಸಮಸ್ಯೆ ಬರ್ತಿರ್ಲಿಲ್ಲ. ಪೇಟೆವಲೆ ರೋಡ್ಗೆ ಬಂದು 3 ತಿಂಗಳಾಗದೆ. ಪೇಟೆವಲೆ ರೋಡ್ಗೆ ಬಂದು 3 ತಿಂಗಳಾಗದೆ. ನಾನೇ ಗ್ಯಾಸ್ ತಗೊಂಡು 3 ತಿಂಗಳಾಗಿದೆ. ಇದುವರೆಗೂ ಒಂದು ಗ್ಯಾಸ್ ಕೊಟ್ಟಿಲ್ಲ. ಇವನ್ ಮಾತಾಡಿದ್ರೆ ಇವನ್ ಕೇಳಿದ್ರೆ ಅವನ ಮೇಲೆ ಹೇಳ್ತಾನೆ, ಅವನ್ ಕೇಳಿದ್ರೆ ಇವನ್ ಮೇಲೆ ಹೇಳ್ತಾನೆ. ಗೋಡನ್ಗೆ ಮೊನ್ನೆ ದಿವಸ ಗೋಡನ್ಗೆ ಹೋಗಿದ್ದೀವಿ. ನಮ್ಮ ಮನೆಯವ್ರ ಕಾಲಾಗಲ್ಲ, ಪೇಸೆಂಟು ಗಾಡಿ ಹಿಂದೆನೆ ಬಂದಿದ್ದಾರೆ. ಗಾಡಿಯಿಂದ ಬಂದ್ರೆ ಅಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ ಅಂತ ಇಲ್ಲಿ ವಿತರಣೆ ಮಾಡಿದ್ರು. ಇಲ್ಲೂ ನಮಗೆ ಸಿಗ್ಲಿಲ್ಲ. ತಿರ್ಗಿ ಆಫೀಸ್ ಹತ್ರ ಹೋಗಿ ಬುಕ್ ಆಗಿದೆ ನಿಮ್ದು, ಮನೆಗೆ ಕಳಿಸ್ತೀವಿ ಹೋಗಿ ಅಂದ್ರು. ಯಾವ ಮನೆಗೆ ಡೆಲಿವರಿ ಕೊಟ್ಟವ್ರೆ ಒಂದೇ ಒಂದು ನನಗೆ ಮಾಹಿತಿ ತೋರಿಸಿ. ಇವ್ರು ಮನೆ ಕೊಡ್ತೀನಿ ಅಂತ ಎಲ್ಲರನ್ನೂ ಕಳಿಸ್ತಾ ಇದ್ದಾರಲ್ಲ, ಯಾವ ಮನೆಗೆ ಡೆಲಿವರಿ ಮಾಡಿದ್ದಾರೆ ಒಂದೇ ಒಂದು ಪ್ರೂಫ್ ತೋರಿಸ್ಬಿಡಿ. ನಾನು ಅದನ್ನು ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಸಾಕ್ಷಿ ಇದ್ರೆ ತಂದ್ಕೊಡಿ. ನಾನು ಕೇಳಿದೆ ಅದನ್ನು, ನೀವು ಮಾರ್ಕೋತಾ ಇದ್ದೀರಾ ಅಂದೆ. ಮೇಡಮ್ ಒಂದೇ ಒಂದು ಸಾಕ್ಷಿ ಇದ್ರೆ ನನಗೆ ತಂದ್ಕೊಡಿ ಅಂತಾರೆ. ಸಾಕ್ಷಿ ಕೇಳ್ತಾ ಇದ್ದಾರೆ. ನಾನು ನೀವು ಯಾವ ಮನೆಗೆ ಡೆಲಿವರಿ ಮಾಡಿದ್ದೀರಾ ಅದನ್ನು ಸಾಕ್ಷಿ ತೋರಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ನಿಮ್ದೊಟ್ಟು 3 ತಿಂಗಳಾಯ್ತು. 3 ತಿಂಗಳಾಗಿದೆ. ಇಲ್ಲೇ ಇದೆ, ಬುಕ್ ಇದೆ, ಬುಕ್ 8ನೇ ಇದೆ. ಮತ್ತೊಂದೆಡೆ ಎಲ್ಲಾ ಹೋಟೆಲ್ಗಳು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬೆಳ್ಳೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯ ನೂರಾರು ಹೋಟೆಲ್ಗಳು ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಂಡು ವ್ಯಾಪಾರವನ್ನ ನೆಮ್ಮದಿಯಾಗಿ ನಡೆಸುತ್ತಿದ್ದಾರೆ. ಆದರೆ ಅಡಿಗೆ ಮಾಡಿಕೊಳ್ಳಲು ಮಧ್ಯಮ ವರ್ಗದ ಜನ ಗ್ಯಾಸ್ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಎಸ್ಆರ್ ಗ್ಯಾಸ್ ಮಾಲೀಕರು ಮತ್ತು ಗ್ಯಾಸ್ ವಿತರಿಸುವ ವ್ಯಕ್ತಿಗಳು ಕಣ್ಣಿಗೆ ಕಾಣದಂತಾಗಿದ್ದಾರೆ. ಫೆಬ್ರವರಿ ತಿಂಗಳಿಂದ ಕಾಯ್ತಾ ಇದೀವಿ. ಇಲ್ಲ ಅಂತಂದ್ರೆ ಬರೀ ಮನೆಯಲ್ಲಿ ಇದಕ್ಕೆ ಗೋಡನ್ಗೂ ಇಲ್ಲಿಗೂ ಬರೀ 1,000 1,500 ನಾವೆಲ್ಲ ಕಳ್ಕೊಂಡಿದೀವಿ ದುಡ್ಡನ್ನ. ಅಲ್ಲೂ ಸಿಗ್ತಾರೆ, ಇಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಹೆಂಗಣ್ಣ? ನಮ್ಗೆ ಸಮಸ್ಯೆನೇ ನಮ್ಗೆ. ಇಲ್ಲ ಮನೆಗಳಲ್ಲಿ ಹೋಗಿ ನಾವು ಮನೆ ಒಳಗೆ ಒಲೆ ಹಾಕೊಂಡು ಮಾಡ್ತೀವಿ ಅಂತಂದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಬಾಡಿಗೆ ಮನೆಗಳಲ್ಲಿ ಈಗ ನಮ್ಗೆ ಇಲ್ಲ, ಅದು ಯಾರ್ಯಾರು ಅಧಿಕಾರಿಗಳು ಅವ್ರ ಇಲ್ಲಿ ಬಂದು ಅದೇನು ನಮ್ಗೆ ಬಗ್ಗೆ ಸಮರ್ಸ್ಕೊಂಡು ನಮ್ಗೆ ಹೋಗ್ಲಿಕ್ಕೆ ಕನ್ನಡ. ನಮಗೆ ಬರ್ಲಿ, ಅವ್ರು ಬರೋ ಗಂಟ ನಾವು ಹೋಗಲ್ಲ ಕನ್ನಡ. ಅವ್ರು ನೀವೇನು ಬುಕ್ ಮಾಡಿದ್ದೀರಾ? ಬುಕ್ ಮಾಡಿದೀವಿ, ನಾವು ಎಲ್ಲ ಬುಕ್ ಮಾಡಿದೀವಿ. ಎಷ್ಟು ತಿಂಗಳಿಂದ ಕೊಟ್ಟರೆ ಬುಕ್ಗಳು ತೆಗೆದು ನೋಡಿ ಅಂತ ಹೇಳೋಣ ಅವ್ರಿಗೆ. ಅಲ್ಲಿ ಏಜೆಂಟ್ಗೆ ಹೋದ್ರೆ ಅವ್ನು ಕೆಂಪಣ್ಣನ ಕೇಳಿ, ಶಂಕರನ್ ಕೇಳಿ, ಕೆಂಪಣ್ಣನ ಕೇಳಿ, ಅವ್ರ ಮೇಲೆ ಇವ್ರ ಮೇಲೆ ಅವರು ಎತ್ತಾಗ್ತಾವ್ರೆ. ಅಣ್ಣ ನಾವು ಆಗ ಸುಮಾರು ಇಲ್ಲ ಅಂದ್ರೆ 20 ದಿನದಿಂದನೂ ನಾವು ಓಡಾಡ್ಕೊಂಡಿದ್ದೀವಿ ಸರ್. ನಮ್ಗೊಂದು ಸಿಲಿಂಡರ್ ನಮ್ಗೆ ಸಿಕ್ಕಿದೆ. ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ನೆಮ್ಮದಿಯಾಗಿದ್ದಾರೆ. ಈ ಸಂಬಂಧ ತಾಲೂಕಿನ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಗ್ಯಾಸ್ ವಿತರಿಸುವಂತೆ ಮಹಿಳೆಯರು ಆಗ್ರಹಪಡಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.